ಗ್ರಾಮ ಪಂಚಾಯಿತಿಯ ಸುಂದರನಗರದ ಐತಿಹಾಸಿಕ ಬಾವಿಕಟ್ಟೆಗೆ ಅಂತಾರಾಜ್ಯ ಲಾರಿಯೊಂದು ಡಿಕ್ಕಿಪಡಿಸಿದ ಹಿನ್ನೆಲೆ ಬಾವಿಕಟ್ಟೆಗೆ ಹಾನಿಯಾಗಿದ್ದು, ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ವತಿಯಿಂದ ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. 4-5 ದಶಕಗಳ ಇತಿಹಾಸವಿರುವ ಬಾವಿಕಟ್ಟೆಗೆ ಆಂಧ್ರ ಪ್ರದೇಶದ ಕಾಫಿ ಸಾಗಿಸುತ್ತಿದ್ದ ಲಾರಿ ಡಿಕ್ಕಿಪಡಿಸಿದೆ. ಚಾಲಕ ಪಾನಮತ್ತನಾಗಿ ವಾಹನ ಚಲಾಯಿಸಿದ ಹಿನ್ನೆಲೆ ಅಪಘಾತ ಸಂಭವಿಸಿದ್ದು, ಸ್ಥಳದಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಅನಾಹುತ ಸಂಭವಿಸಿರುವುದಿಲ್ಲ. ಈ ಘಟನೆ ಬಗ್ಗೆ ಗ್ರಾಮಸ್ಥರು ಪಂಚಾಯಿತಿ ಸದಸ್ಯರಾದ ಕೆಬಿ ಶಂಸುದ್ದೀನ್ ಅವರಿಗೆ ಮಾಹಿತಿ ತಿಳಿಸಿದ್ದು, ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪಿಡಿಒಗೆ ಮಾಹಿತಿ ನೀಡಿ ದೂರು ನೀಡುವಂತೆ ತಿಳಿಸಿದರು. ನಂತರ ಗ್ರಾಮಸ್ಥರಾದ ತಂಬಿ, ಕಾರ್ತಿಕ್, ಹರೀಶ್, ರಫೀಕ್, ಗಣೇಶ್ ಹಾಗೂ ಕೆಬಿ ಶಂಸುದ್ದೀನ್ ಅವರು ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪೊಲೀಸರಿಗೆ ಘಟನೆ ಬಗ್ಗೆ ಮಾಹಿತಿ ನೀಡಿದರು. ನಂತರ ಪಿಡಿಒ ಸಂತೋಷ್ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಈ ಕುರಿತು ಮಾತನಾಡಿದ ವಾರ್ಡ್ ಸದಸ್ಯರಾದ ಕೆಬಿ ಶಂಸುದ್ದೀನ್, ಸುಂದರನಗರದ ಐತಿಹಾಸಿಕ ಬಾವಿಕಟ್ಟೆಯನ್ನು ಅಂತಾರಾಜ್ಯ ಲಾರಿ ಡಿಕ್ಕಿಪಡಿಸಿದೆ. ಚಾಲಕ ಪಾನಮತ್ತನಾಗಿ ವಾಹನ ಚಲಾಯಿಸಿದ ಹಿನ್ನೆಲೆ ಅಪಘಾತ ಸಂಭವಿಸಿದೆ. ಈ ಬಗ್ಗೆ ಪೊಲೀಸ್ ದೂರು ನೀಡಲಾಗಿದ್ದು, ಪೊಲೀಸರು ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ. ಸುಂದರನಗರ ಸರ್ಕಲ್ನಲ್ಲಿ ಕೆಲವು ಲಾರಿ ಹಾಗೂ ಭಾರಿ ವಾಹನಗಳು ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ವಾಹನ ಚಲಾಯಿಸುತ್ತಾರೆ. ಈ ಬಗ್ಗೆ ಸಂಚಾರಿ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಐತಿಹಾಸಿಕ ಬಾವಿಕಟ್ಟೆ ಏನಿದೆ ಅದನ್ನು ಇವತ್ತು ಲಾರಿಯೊಂದು ಡಿಕ್ಕಿಪಡಿಸಿ ಹಾನಿಗೊಳಪಡಿಸಿದೆ. ಇದರ ವಿಚಾರವಾಗಿ ಕುಶಾಲನಗರ ಗ್ರಾಮಾಂತರ ಠಾಣೆಗೆ ದೂರು ಕೂಡ ನೀಡಿದ್ದೇವೆ. ಒಂದು ಅವರು ಸರಿಪಡಿಸಿಕೊಡ್ಬೇಕು, ಇಲ್ಲಾಂತಂದರೆ ಅವ್ರ ವಿರುದ್ಧ ಕಾನೂನು ರೀತಿಯ ಕ್ರಮನ ತಗೊಳ್ತೀವಿ. ಇವತ್ತು ಯಾರೂ ಇಲ್ಲದ ಕಾರಣ ಅನಾಹುತ ಏನು ಸಂಭವಿಸಿಲ್ಲ. ಮುಂದಿನ ದಿನಗಳಲ್ಲಿ ಏನು ವಾಹನಗಳು ಬರ್ತವೆ ಅದು ನಿಧಾನಕ್ಕೆ ಬರಬೇಕು ಅಂತ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಹಿರಿಯರಾದ ಅಣ್ಣಯ್ಯ ಎಚ್ ಮಾತನಾಡಿ, ಗುಂಡೂರಾವ್ ಅವರ ಕೃಪೆಯಿಂದ ಕೈಗಾರಿಕಾ ಪ್ರದೇಶ ಸ್ಥಾಪನೆಯಾಗಿದೆ. ಈ ಹಿನ್ನೆಲೆ ಸರ್ಕಲ್ನಲ್ಲಿ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕೆಂದಿದ್ದೆವು. ಆ ಸ್ಥಳದಲ್ಲಿ ಬಾವಿಕಟ್ಟೆಗೆ ಲಾರಿ ಡಿಕ್ಕಿ ಹೊಡೆದಿದೆ. ಸೂಕ್ತ ರೀತಿಯಲ್ಲಿ ಬಾವಿಕಟ್ಟೆಯನ್ನು ಸರಿಪಡಿಸಿಕೊಡಬೇಕು ಎಂದರು. ಸರ್, ಇದೇ ಬಾವಿಲಿ ನಾವು ನೀರು ಕುಡಿತಾ ಇದ್ದೋ. ಚೆವರಿಗೆ ಬೆಂದಿಗೆ ಅಗಳ್ತಾ ಇತ್ತಿಲ್ಲ. ತುಪ್ಪಿನ ಬಾಕ್ಸ್ ಮುಟ್ಕೊಂಡು ನೀರು ತಗೊಂಡು ನೀರು ಕುಡಿತಾ ಇದ್ದೋ ಇಡೀ ಏರಿಯಾನೇ. ಇದನ್ನು ಹಿಂದೆ ಒಂದು ಜನ ಬಿದ್ದು ಅವ್ರನ್ನೇ ನಾನು ಗಣಪತಿ ಕೂರಿಸಿದ್ದು. ಅವತ್ತು ಗಣಪತಿ ಕೂರಿಸಿದ ದಿವಸನೇ ಎಣ್ಣೆ ಹಾಕ್ಕೊಂಡು ಜೂಜಾಡಿ, ತೆಂಗಿನಕಾಯಿ ಜೂಜಾಡಿ ಜಮೈತ ಬಂದು ರಾಡ್ ಹಿಡ್ಕೊಂಡು ಬಿದ್ದೋದ. ಅವನ್ನ ಗ್ರಾಮದವರು ನಾವೆಲ್ಲ ಸೇರಿ ಎತ್ತಿ ಉಳಿಸ್ತೋ. ಪುನಃ ರಾತ್ರಿ ಹೊತ್ತು ಒಂದು ಹೆಂಗಸು ಬಿದ್ದು ಸತ್ತು ಒಂದು ವಾರ ಇಡೀ ಒಳಗಡೆಲೇ ಬಿದ್ದಿತ್ತು. ಹೆಣ ಊದಿ ಆದಮೇಲೆ ಅದು ವಾಸನೆಯಿಂದ ಗೊತ್ತಾಗಿ ಆ ಹೆಣ ತೆಗೆದು ಎಲ್ಲ ಇದು ಮಾಡಿ ಮಂಡಲ ಪಂಚಾಯತಿ ಹಳೆ ಮಂಡಲ ಇತ್ತು ಕೂಡ್ಗಿಲಿ. ಹಳೆ ಮಂಡಲದಲ್ಲಿ ರಾಜಾರಾವ್ ಫೀಲ್ಡಲ್ಲಿ ಗಲಾಟೆ ಮಾಡಿ ನಾವು ಇದಕ್ಕೆ ಸ್ಲ್ಯಾಬ್ ಹಾಕ್ಸಿದ್ವಿ. ಆ ಸ್ಲ್ಯಾಬ್ ಹಾಕುವಾಗ ಇದೊಂದು ನಮ್ಮೂರ್ದ ಸುಂದರನಗರದೊಂದು ಚಿಕ್ಕತ್ತೂರು ಸ್ಕೂಲ್ ಒಳಗೆ ಒಂದು ಕೂಡ್ಲೂರು ಪುಟ್ಟರಾಜಣ್ಣ ಮೆಂಬರ್ ಆಗಿದ್ದರು. ಅವ್ರ ಮನೆ ಮುಂದಾರದಲ್ಲಿ ಒಂದು 3 ಬಾವಿ ಸ್ಲ್ಯಾಬ್ ಹಾಕ್ಸಿದ್ದು. ಇವತ್ತು ಬಂದು ಬೆಳಗ್ಗೆ ಒಂದು 2 ಸೆಕೆಂಡು ಅದ್ರ ಮೇಲೆ ಹೆಂಡ ಕುಡಿದು ಒಬ್ಬ ಮನಗಿದ್ದ ರಾಮೇಗೌಡ ಅಂತ. ಅವನು ಒಂದು 2 ನಿಮಿಷ ಮುಂದೆ ದಾಟಬೇಕಾರೆ ಹಿಂದಿಂದ ಬಂದು ಡಿಕ್ಕಿ ಹೊಡೆದು ಲೋಡ್ ಲಾರಿ ಅವನು ಡ್ರೈವರ್ ಕುಡಿದಿದ್ದ. ಕಾಫಿ ಲೋಡ್ ಹೊಡ್ಕೊಂಡು ಆಂಧ್ರದವನು ಗುದ್ದಿದ್ದಾನೆ. ಇದನ್ನು ನಮಗೆ ಪುನಃ ಮಾಮೂಲಿ ಇದನ್ನು ಹೇಗಿದೆ ಹಾಗೆ ಮಾಡಿ ನಾವು ಇದ್ರ ಮೇಲೆ ಗುಂಡೂರಾವ್ ಸೆಲ್ಫೆ ತರಿಸಿ ಕೂರ್ಸೋಣ ಅಂತ ಒಂದು ಉದ್ದೇಶವಾಗಿದ್ದು. ಅವ್ರು ಮಾಡಿದ್ದು ಇಂಡಸ್ಟ್ರಿಯಲ್ ಏರಿಯಾ ಉದ್ದೇಶವಾಗಿದ್ದು. ಈಗ ಪುನಃ ಅದೇ ಥರದಲ್ಲಿ ಗುಂಡೂರಾವ್ ಸೆಲ್ಫೆನ ಇಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಗ್ರಾಮದವರೆಲ್ಲ ಸೇರಿ ನಮ್ಮ ರಾಜಕಾರಣಿಗಳೆಲ್ಲ ಸೇರಿ ಅದನ್ನು ಒಂದು ಅವಕಾಶ ಮಾಡಿ ಅದನ್ನು ಒಂದು ಒಳ್ಳೆ ರೀತಿ ಮಾಡಿಕೊಡಿ. ಅನಾಹುತ ತಡೆಗಟ್ಟುವ ಉದ್ದೇಶದಿಂದ ಬಾವಿಕಟ್ಟೆ ಬಳಿ ಯಾರೂ ಧಾವಿಸದಂತೆ ಪೊಲೀಸ್ ಇಲಾಖೆಯಿಂದ ಕ್ರಮ ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ತಂಬಿ, ಕಾರ್ತಿಕ್, ರಫೀಕ್, ಹರೀಶ್ ಎಸ್ಎ, ಗಣೇಶ್, ಕುಮಾರ್, ಗೋವಿಂದ, ರಾಜಣ್ಣ, ಗೋವಿಂದ, ಕಾವೇರಮ್ಮ, ರವಿ ಹಾಗೂ ಇನ್ನಿತರರು ಇದ್ದರು.